ಗಲ್ಲಿ ಗಲ್ಲಿಯಲ್ಲೂ ಬಿಗ್ ಬಾಸ್ ಗಿಲ್ಲಿ ಇದೆ, ಹವಾ ಆಗೋಗಿದೆ. ಎಲ್ಲರೂ ಕೂಡ ಗಿಲ್ಲಿ ಗೆಲ್ಬೇಕು ಅಂತಿದ್ದಾರೆ. ಗಿಲ್ಲಿ ಡೈಲಾಗ್ ಗಲ್ಲಿ ಗಲ್ಲಿಯಲ್ಲೂ ಸೌಂಡಿಂಗ್. ಗಿಲ್ಲಿ ಬಗ್ಗೆ ಬೆಂಗಳೂರು ಮಂದಿ ಹೇಳಿದ್ದೇನು, ಏನ್ ಹೇಳ್ತಿದ್ದಾರೆ ಬೆಂಗಳೂರು ಮಂದಿ? ಗಿಲ್ಲಿ ತುಂಟಾಟ ಇಷ್ಟ ಅಂದ್ರು ಪುಟಾಣಿಗಳಿಗೂ ಕೂಡ ಗಿಲ್ಲಿ ಇಷ್ಟ. ಹೆಣ್ಮಕ್ಳಿಗೂ ಗಿಲ್ಲಿ ನಟ ಅಂದ್ರೆ ಪಂಚಪ್ರಾಣ. ಅನ್ನದಾತನ ಮಗ ಗಿಲ್ಲಿ ಗೆಲ್ತಾನೆ ಅಂತ ಫ್ಯಾನ್ಸ್ಗಳು ಹೇಳ್ತಿದ್ದಾರೆ. ಗಿಲ್ಲಿ ಗೆಲುವಿಗಾಗಿ ದೇವರಲ್ಲಿ ಜನ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ನಾವು ನೋಡಿದ್ವಿ ಮೊನ್ನೆ ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಯಲ್ಲಮ್ಮನ ಗುಡ್ಡ ಇರಬಹುದು, ಹೀಗೆ ಅನೇಕ ಕಡೆ ಪ್ರಾರ್ಥನೆಗಳನ್ನ ಮಾಡ್ತಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಿದ್ದೀವಿ. ಪ್ರತಿಯೊಂದು ಜನರ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗಿಲ್ಲಿ ಡೈಲಾಗ್, ಗಿಲ್ಲಿ ಸೌಂಡಿಂಗ್ಗೆ ಜನ ಏನ್ ಫಿದಾ ಆಗಿದ್ದಾರೆ, ಏನ್ ಹೇಳ್ತಿದ್ದಾರೆ. ಒಂದು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರ ತನಕವೂ ಕೂಡ. ಒಬ್ಬ ಅಜ್ಜಿಯ ವಿಡಿಯೋ ಕೂಡ ಈಗ ವೈರಲ್ ಆಗ್ತಿರೋವಂಥದ್ದು. ಅವರು ಹೇಳ್ತಿದ್ದಾರೆ ಗಿಲ್ಲಿಗೆ ವೋಟಿಂಗ್ ಮಾಡಿ, ಗಿಲ್ಲಿನ ಗೆಲ್ಸಿ ಅಂತಿದ್ದಾರೆ. ಇನ್ನು ಹೆಣ್ಮಕ್ಳಿಗೂ ಕೂಡ ಗಿಲ್ಲಿ ಅಂದ್ರೆ ಪಂಚಪ್ರಾಣ, ಸಖತ್ ಎಂಟರ್ಟೈನಿಂಗ್ ಆಗಿ ಬಿಗ್ ಬಾಸ್ ನಲ್ಲಿ ಆಡಿದ್ದಾನೆ ಅನ್ನುವಂಥದ್ದು. ಇನ್ನು ಎಲ್ಲಾ ಫ್ಯಾನ್ಸ್ಗಳು ಕೂಡ ಅನ್ನದಾತನ ಮಗ ಗೆಲ್ಲಿ ಅಂತ ಬಯಸ್ತಿದ್ದಾರೆ. ಗಿಲ್ಲಿ ಗೆಲುವಿಗಾಗಿ ಜನ ತಮ್ಮದೇ ಪ್ರಾರ್ಥನೆಗಳನ್ನ ಮಾಡ್ತಿದ್ದಾರೆ. ಜನರ ಮನದಾಳದ ಮಾತು ಏನಿದೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ನಾವು ತೋರಿಸ್ತಿದ್ದೇವೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಹವಾ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಸಂದರ್ಭದಲ್ಲಿ ಅಬಾಲ ವೃದ್ಧರು ಕೂಡ, ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಗೆಲ್ಬೇಕು ಅಂತ ಮಕ್ಕಳನ್ನ ಕೇಳಿದ್ರೆ ಗಿಲ್ಲಿ ಅಂತಿದ್ದಾರೆ. ಅದಿತಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ ತಾವು? ನೋಡ್ತೀನಿ. ತುಂಬಾ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿಗೆ ಓಟ್ ಹಾಕಿದ್ದೀರಾ? ಇಲ್ಲ, ಬಟ್ ಗಿಲ್ಲಿ ತುಂಬಾ ಇಷ್ಟ. ಅವ್ನ ಬುದ್ಧಿವಂತಿಕೆ ಮತ್ತೆ ಎಷ್ಟು ಚೆನ್ನಾಗಿ ಆಡ್ತಾನಲ್ಲ, ಅದಕ್ಕೆ. ಸ್ವಲ್ಪ ಗಿಲ್ಲಿ ತುಂಬಾ ಲೇಜಿ ಅನ್ಸಲ್ವಾ? ಇಲ್ಲ, ಬಟ್ ಎಲ್ಲರಿಗಿಂತ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಇಡೀ ಸೀಸನ್ ಅಲ್ಲಿ ಅವನೇ ಅಲ್ವಾ. ಆ್ಯಂಡ್ ನಮ್ಮನ್ನೆಲ್ಲ ಅಷ್ಟೊಂದು ನಗ್ಸಿದ್ದು ಅವನೇ, ಸೊ ಅದಕ್ಕೆ ಅವನಿಗೆ ಸಪೋರ್ಟ್. ಗಿಲ್ಲಿ ಗೆಲ್ಬೇಕಾ ಸೋಲ್ಬೇಕಾ? ಗೆಲ್ಬೇಕು. ಒಂದಷ್ಟು ಜನರು ಗಿಲ್ಲಿ ಗೆಲ್ಲಲ್ಲ, ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಗಿಲ್ಲಿ, ಆಲ್ವೇಸ್ ಗಿಲ್ಲಿ. ಗಿಲ್ಲಿ ಏನಾದ್ರು ಡೈಲಾಗ್ ಗೊತ್ತಿದ್ಯಾ? ಮೀಟರ್ ಬೇಕು, ಮೀಟರ್ ಅಷ್ಟೇ. ಓಕೆ, ತಮ್ಮ ಹೆಸರು? ನಿಶ್ಚಿತ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಧನುಷ್ ಇಷ್ಟ. ಧನುಷ್ ಇಸ್ ಆಲ್ಸೋ ಮೈ ಫ್ರೆಂಡ್ ಆ್ಯಂಡ್ ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾನೆ, ಎಲ್ಲಾದ್ರಲ್ಲೂ ಚೆನ್ನಾಗಿದ್ದಾನೆ. ಅದರಿಂದ ಅವನು ಇಷ್ಟ. ಅವ್ನು ಯಾರಿಗೂ ಹರ್ಟ್ ಮಾಡಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ತಾನೆ. ಫ್ರಮ್ ದ ಡೇ 1 ಟಿಲ್ ಟುಡೇ ಹಿ ಈಸ್ ಬೀನ್ ದ ಸೇಮ್. ಸೊ ಐ ನೋ ಹಿಮ್ ವೆರಿ ವೆಲ್. ಬಟ್ ಧನುಷ್ ಅವರೆಲ್ಲೋ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಆಗಿರ್ಬೋದು, ಅವ್ರ ಹತ್ರ ಒಂದ್ ಸ್ವಲ್ಪ ಹಿಂದೆ ಇದಾರೆ ಅಂತ ಅನ್ಸಲ್ವಾ? ಅವ್ನು ಇರೋದೇ ಹಾಗೆ ಇದ್ದಾನೆ ಅಷ್ಟೇ. ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೇ ಆಗಿದ್ದಿದ್ರೆ ಅವನಲ್ಲ ಅಲ್ವಾ. ಸುಮ್ಮನೆ ಇರೋದನ್ನ ತೋರಿಸ್ಕೊಳಕ್ಕಾಗಲ್ಲ. ಹೌಎವರ್ ಈಸ್ ಅದನ್ನ ತೋರಿಸ್ತಾ ಇದ್ದಾನೆ. ಧನುಷ್ ಅವ್ರನ್ನ ಹೊರತುಪಡಿಸಿ, ಧನುಷ್ ಅವ್ರು ನಿಮ್ಮ ಫ್ರೆಂಡ್ ಮೇ ಬಿ ಇಷ್ಟ ಆಗ್ತಾರೆ, ಅದನ್ನ ಬಿಟ್ಟು ಮತ್ತೆ ಯಾರು? ಫ್ರೆಂಡ್ ಅಂತ ಒಂದೇ ಅಲ್ಲ, ಆಸ್ ಅನ್ ಆಡಿಯನ್ಸ್ ಆಗಿ ನೋಡಿದ್ರು ಕೂಡ ಅವ್ನು ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಅಂತಾನೆ. ಟಾಸ್ಕ್ ಅಂತೂ ನೀವು ನೋಡಿದ್ರೆ ಫ್ರಮ್ ಡೇ 1 ಯಾವುದು ಬಿಟ್ಕೊಟ್ಟಿಲ್ಲ, ಯಾವುದು ಸೋತಿಲ್ಲ. ಸೊ ಯಾ, ಅವ್ರನ್ನ ಬಿಟ್ರೆ ಬೇರೆಯವ್ರು ಯಾರು ಇಷ್ಟ ಆಗ್ತಾರೆ ಈಗ ಉಳಿದಿರೋ 5 ಕಂಟೆಸ್ಟೆಂಟ್ ಅಲ್ಲಿ? ಹಂಗೆ ನೋಡಕ್ ಹೋದ್ರೆ ನಂಗೆ ಅಶ್ವಿನಿನೇ ಇಷ್ಟ ಆಗ್ತಾರೆ. ತುಂಬಾ ಚಾಲೆಂಜಿಂಗ್, ಎಲ್ಲಾನು ಕಾಂಪಿಟೇಷನ್ ಆಗಿ ತಗೊಂಡು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಕಂಪೇರ್ ಮಾಡಿದ್ರೆ ಅವರೇ ಬೆಸ್ಟ್. ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ ಅನ್ನುವಂತಹದ್ದು, ಬಟ್ ಅವರಿಗೆ ಕನ್ನಡನೇ ಕರೆಕ್ಟ್ ಆಗಿ ಬರಲ್ಲ, ಇಂಗ್ಲಿಷ್ ಅಲ್ಲಿ ಮೊನ್ನೆ ಬರೆದ್ರು ಅನ್ನುವಂಥದ್ದನ್ನ ತುಂಬಾ ನೋಡಿರ್ತೀರ ತಾವು. ಅದ್ರ ಬಗ್ಗೆ ಸಿ ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಇದ್ದಾರೆ ಅಂತ ಎಲ್ಲ ಸತಿನೂ ಅದೇ ಮಾಡಿರಲ್ಲ. ಸೊ ಆಗಿರುತ್ತೆ, ಅದ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಾನೇನು ಹೇಳಕ್ ಇಷ್ಟಪಡಲ್ಲ. ಯಾ, ಧನುಷ್ಗೆ ಆಲ್ ದ ವೆರಿ ಬೆಸ್ಟ್. ಗಿಲ್ಲಿ ಆಲ್ ದ ಬೆಸ್ಟ್. ನೀವಿಬ್ಬರು ಫ್ರೆಂಡ್ಸಾ ಹೆಂಗೆ? ಬೆಸ್ಟ್ ಫ್ರೆಂಡ್ಸ್. ಬಟ್ ಈ ಬೆಸ್ಟ್ ಫ್ರೆಂಡ್ಸ್ ಆಗಿ ನೀವು ದಿನಾನು ಡಿಸ್ಕಷನ್ ನಡೆಯುತ್ತಲ್ವಾ ಬಿಗ್ ಬಾಸ್ ಬಗ್ಗೆ? ಇಲ್ಲ, ನಮ್ಗೆ ಓಕೆ, ಅದನ್ನ ಒಂದು ಎಂಟರ್ಟೈನ್ಮೆಂಟ್ ಶೋ ಆಗಿ ತಗೋತೀವಿ. ಸೊ ಇಟ್ಸ್ ಫೈನ್. ಯಾರಿಗಿದ್ರು ಮೇ ದ ಬೆಸ್ಟ್ ಪರ್ಸನ್ ವಿನ್. ಯಾ, ಫ್ರೆಂಡ್ಸ್ ಆಗಿದ್ದೀವಿ, ಬಟ್ ಹಂಗಂತ ಹೇಳ್ಬಿಟ್ಟು ಅವಳದಕ್ಕೆ ನಾನು ಜಾಸ್ತಿ ಏನು ಕಮೆಂಟ್ ಮಾಡಲ್ಲ. ಬಟ್ ಆಟ ನೋಡಿದಾಗ ಯಾ ಅದ್ರ ಬಗ್ಗೆ ಮಾತಾಡ್ತೀವಿ. ಬಟ್ ರೆಸ್ಟ್ ಇಟ್ ಅಪ್ ಟು ದ ಎಂಟರ್ಟೈನ್ಮೆಂಟ್ ಅಂಡ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಅದಿತಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಹೇಗಿದೆ ಬಿಗ್ ಬಾಸ್? ಚೆನ್ನಾಗಿರುತ್ತೆ. ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ? ರಘು ಇಷ್ಟನಾ? ಯಾಕೆ ಇಷ್ಟ ರಘು? ಅವ್ನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ರಘು ಕಾಮಿಡಿ ಮಾಡ್ತಾರಾ? ಒಂದೊಂದ್ಸತಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾನೆ. ಒಂದೊಂದ್ಸಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಓಕೆ, ನಿಂಗೆ ಯಾರು ಇಷ್ಟಪ್ಪ? ಅಶ್ವಿನಿ ಗೌಡ ಅವರು. ಓ, ಸ್ಪೆಷಲ್ ಕ್ಯಾರೆಕ್ಟರ್. ಬನ್ನಿ ಇಲ್ಲಿ. ಇವರು ಅಶ್ವಿನಿ ಗೌಡ ಅವ್ರು ಇಷ್ಟ ಅಂತಿದ್ದಾರೆ. ಸೊ ಯಾಕೆ ಅಶ್ವಿನಿ ಗೌಡ ಅವ್ರು ಇಷ್ಟನಾ? ಅವ್ರ ಗೇಮ್ ಸ್ವಲ್ಪ ಚೆನ್ನಾಗಿ ಆಡ್ತಾರಂತ ಇಷ್ಟ. ಮತ್ತೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತು ನನಗೆ. ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಮತ್ತೆ
ಅಷ್ಟೇ ಅಷ್ಟೇ. ಅವ್ರು ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಾರೆ? ನನಗ ಕಾವ್ಯ. ಕಾವ್ಯ ಇಷ್ಟ ಆಗ್ತಾರೆ. ಕಾವ್ಯ ಯಾಕೆ ಇಷ್ಟ ಆಗ್ತಾರೆ? ಅವರಂದ್ರೆ ನನಗೆ ಇಷ್ಟ. ಅವ್ರಂದ್ರೆ ನನ್ಗೆ ಇಷ್ಟ ಅಷ್ಟೇ. ಬಿಗ್ ಬಾಸ್ನ ದಿನ ನೋಡ್ತೀಯಾ? ದಿನ. ಓಕೆ. ಎಸ್, ಇಲ್ಲಿ ಇನ್ನೊಬ್ರು ಇದ್ದಾರೆ. ಕಂದ, ನಿನ್ನ ಹೆಸರೇನು? ಕಾಟಮ್. ಓಕೆ. ನೀನು ಬಿಗ್ ಬಾಸ್ ನೋಡ್ತೀಯಾ? ಹೆಂಗೆ ಓದೋದು ಬರೆಯೋದು? ಆದ್ಮೇಲೆ ನಿಂಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಇಷ್ಟ. ಯಾಕೆ ಇಷ್ಟ ಗಿಲ್ಲಿ? ಇಷ್ಟ. ಯಾಕೆ ಇಷ್ಟ? ಕಾಮಿಡಿ ಮಾಡ್ತಾರೆ. ನೆಕ್ಸ್ಟ್ ಅಷ್ಟೇ. ಓಕೆ. ಗಿಲ್ಲಿದೊಂದು ಡೈಲಾಗ್ ಹೇಳ್ತೀಯಾ? ಗಿಲ್ಲಿ ಡೈಲಾಗ್ ಬರಲ್ವಾ? ಬಿಗ್ ಬಾಸ್ ನೋಡ್ತೀಯಾ? ಹೇಳು. ಬಿಗ್ ಬಾಸ್ ನೋಡ್ತೀರಾ? ಹೇಗಿದೆ ಬಿಗ್ ಬಾಸ್? ಚೆನ್ನಾಗಿರುತ್ತೆ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ಡೈಲಿ ನೋಡೋಕ್ಕಾಗಲ್ಲ, ಒಂದೊಂದು ಟೈಮ್ ನೋಡ್ತೀನಿ. ಒಂದೊಂದು ಟೈಮ್ ನೋಡ್ತೀರಾ? ಒಂದೊಂದು ಟೈಮ್ ನೋಡೋದ್ರಲ್ಲಿ ನಿಮ್ಗೆ ಯಾರು ತುಂಬಾ ಇಷ್ಟ ಆಗ್ತಾರೆ? ಅಶ್ವಿನಿ ಗೌಡ, ಕಾವ್ಯ ಇಷ್ಟ ಆಗ್ತಾಳೆ. ಯಾಕೆ ಇಷ್ಟ ಆಗ್ತಾರೆ ಕಾವ್ಯ ಅವರು, ಅಶ್ವಿನಿ ಗೌಡ ಅವರು? ಅವರು ಮಾತು ಚೆನ್ನಾಗಿ ಆಡ್ತಾರೆ. ಆಮೇಲೆ ಮತ್ತೆ ಕಾವ್ಯ ಅವ್ರದ್ದು ಸೈಲೆಂಟ್ ಕ್ಯಾರೆಕ್ಟರ್ ಅನ್ಸುತ್ತೆ. ನಮ್ಗೆ ಎಲ್ಲಾನು ಇಷ್ಟನೇ, ತುಂಬಾ ಇಷ್ಟ. ಗಿಲ್ಲಿ ಇಷ್ಟ, ತುಂಬಾ ಇಷ್ಟ ಗಿಲ್ಲಿ. ಗಿಲ್ಲಿ, ಅಶ್ವಿನಿ ಗೌಡ. ಯಾಕೆ ಗಿಲ್ಲಿ ಅವ್ರು ಇಷ್ಟ? ಅವ್ರ ತರ್ಲೆ ಎಲ್ಲಾರ್ಗು ರೇಗಿಸ್ತಾರಲ್ಲ, ಅದು ಇಷ್ಟ. ಅಶ್ವಿನಿ ಅವ್ರು ಇಷ್ಟ, ಕಾವ್ಯ ಅವರು ಇಷ್ಟ. ಗಿಲ್ಲಿ ಅವ್ರು ಇಷ್ಟ ಅಂತ ಹೇಳಿದ್ರಿ, ಅವ್ರು ರೇಗ್ಸೋದೇ ಇಷ್ಟ ಅಂತ ಸ್ಪೆಷಲ್ ಆಗಿ ಹೇಳಿದ್ರಿ. ಸೊ ಕೆಲವೊಬ್ರು ಹೇಳ್ತಾರೆ ಗಿಲ್ಲಿ ರೇಗ್ಸೋದೇ ತುಂಬಾ ಇರಿಟೇಟ್ ಆಗುತ್ತೆ ಅಂತ ಹೇಳಿ, ತಾವೇನ್ ಹೇಳ್ತೀರಾ? ಅಂದ್ರೆ ಅವರು ಎಲ್ಲ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಎಲ್ಲ ಕಾಮಿಡಿ ತರ ಇರ್ತಾರಲ್ವಾ, ಅದು ಇಷ್ಟ ಆಗುತ್ತೆ. ಯಾವ್ದಾದ್ರು ಒಂದು ಡೈಲಾಗ್ ಗೊತ್ತಿದ್ಯಾ ಗಿಲ್ಲಿ ಅವ್ರದ್ದು? ಇಲ್ಲ, ನಮ್ಗೆ ಎಲ್ಲಾನು ಇಷ್ಟನೇ, ತುಂಬಾ ಇಷ್ಟ. ಗಿಲ್ಲಿ ಇಷ್ಟ, ತುಂಬಾ ಇಷ್ಟ ಗಿಲ್ಲಿ. ಗಿಲ್ಲಿ, ಅಶ್ವಿನಿ ಗೌಡ. ನೋಡ್ತೀನಿ ಮೇಡಮ್. ಗಿಲ್ಲಿ ಮೇಡಮ್. ಗಿಲ್ಲಿ ಬಿಟ್ಟು ಗಿಲ್ಲಿ ಒಬ್ಬನೇ ಮೇಡಮ್. ಆಲ್ವೇಸ್ ಗಿಲ್ಲಿ ಮೇಡಮ್. ಏನ್ ಮೋಡಿ ಮಾಡಿದಾನೆ ಗಿಲ್ಲಿ? ಏನ್ ಮಾಡಿಲ್ಲ ಹೇಳಿ ಮೇಡಮ್. ಗಿಲ್ಲಿದ್ ಏನ್ ಇಷ್ಟ ಆಗುತ್ತೆ ಆ ಮನೆಯಲ್ಲಿ? ಮೇಡಮ್, ಆ ಮನೇಲಿ ಎಲ್ಲರೂ ಒಂಥರ ಇದ್ರೆ ಅವನೇ ಒಂಥರ ಇರ್ತಾನೆ. ಅದಕ್ಕಂತ ಬೇಕಾ ಮೇಡಮ್? ಅಷ್ಟೇ ಜನ ಬಂದು ಮಾತಾಡುವಾಗ ಒಂಥರ ಗೆತ್ತ ಮಾತಾಡೋ ಯಾರಿದ್ದಾರೆ ಹೇಳಿ? ದುಡ್ಡುಗೋಸ್ಕರ ಯಾರು ಬೇಕಾ ತಲೆ ಬಗ್ಸ್ತಾರೆ, ಅವ್ನು ದುಡ್ಡುಗೋಸ್ಕರ ತಲೆ ಬಗ್ಸ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಗಿಲ್ಲಿ ಇಷ್ಟ. ಗಿಲ್ಲಿ ಎಷ್ಟು ಎಪಿಸೋಡ್ಗಳನ್ನ ಮಾತ್ರ ನೋಡ್ತೀರಾ ಅಥವಾ ಲೈವ್ ಅದೆಲ್ಲ ನೋಡ್ತೀರಾ? ಮೇಡಮ್, ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ, ಬಟ್ ಈ ಥರ ನಾನು ಪ್ರಥಮ ಇದ್ರಲ್ಲ ಆಗಿಂದನೇ ನೋಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಗಿಲ್ಲಿದು ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ. ಗಿಲ್ಲಿ ಗೆಲ್ಲಬೇಕಂತ ರೋಡ್ ಹಾಕಿದ್ರೆ ಹೆಂಗೆ? ಆಗ್ತೀವಿ ಮೇಡಮ್. ಆಲ್ಮೋಸ್ಟ್ ನಾವು ಎಲ್ಲರಿಗೂ ಹೇಳಿದ್ದೀವಿ, ಫ್ರೆಂಡ್ಸ್ಗಳು ಹೇಳಿದ್ದೀವಿ. ನೀವೇನಾದ್ರು ಪ್ರಾರ್ಥನೆ ಗೀತ್ನೆ ದೇವ್ರ ಹತ್ರ ಏನಾದ್ರು ಬೇಡ್ಕೊಂಡ್ರೆ ಹೆಂಗೆ? ಅವನೇ ದೇವ್ರ ಥರ ಎಲ್ಲರಿಗೂ ಮಾಡತ್ತ ಅಂದಮೇಲೆ ಅದಕ್ಕೆ ದೇವ್ರ ಹತ್ರ ಪ್ರಯತ್ನ ಮಾಡೋದು ಏನು ವಿಷಯ ಮೇಡಮ್? ಸಕ್ಕದಾಗ ಒಂದು ಡೈಲಾಗ್ ಹೊಡೆದ್ಬಿಟ್ರು, ಗಿಲ್ಲಿನೇ ದೇವ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಗಿಲ್ಲಿ ಅವ್ರದ್ದು ಒಂದು ಡೈಲಾಗ್ ಹೇಳಿ ಸರ್ ನೋಡೋಣ. ನಮಗೆ ಡೈಲಾಗ್ ಬರಲ್ಲ ಮೇಡಮ್. ಬರಲ್ಲ. ಸಾಂಗ್ ಎಲ್ಲ? ಇಲ್ಲ ಮೇಡಮ್, ಅವ್ನು ಆಡೋ ಆಟ ಇಷ್ಟ ಅಷ್ಟೇ. ಓಕೆ, ವಿಶ್ ಮಾಡ್ತೀರಾ ಹೆಂಗೆ? ವಿಶ್ವ ಮೇಡಮ್, ಆಲ್ವೇಸ್ ವಿಶ್ ಮಾಡ್ತೀವಿ ನಾವು. ಎಲ್ಲರೂ ವಿಶ್ ಮಾಡ್ತೀವಿ, ಪ್ರತಿಯೊಂದು ಕನ್ನಡಿಗರು ಎಲ್ಲರೂ ವಿಶ್ ಮಾಡ್ತಾರೆ ಅವ್ರಿಗೆ. ನಾವು ಮಾತ್ರ ಅಲ್ಲ, ಇನ್ನು ಎಷ್ಟೋ ಜನ ಕೋಟಿಗಿದಾರಲ್ಲ, ಅವರು ವಿಶ್ ಮಾಡ್ತಾರೆ. ಯಾಕೆ ಸರ್ ಗಿಲ್ಲಿ ವಿನ್ ಆಗಬೇಕು? ಯಾಕೆ ಸರ್ ಗಿಲ್ಲಿ ಬೆಳಿಬೇಕು? ಮೇಡಮ್, ಅವನಿಂದ ಅವ್ನು ಕಾಣಿಸ್ತಾ ಇರೋ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾವನೆ. ಎಲ್ಲರೂ ಒಂದು 10 ಜನ ಕೊಟ್ಬಿಟ್ಟು ತೋರಿಸ್ಕೊಳ್ತಾರೆ, ಅವನ ಸೋತ್ಕೊಳ್ಳಲ್ಲ. ಅದೇ ಅಲ್ಲ ಅವ್ನು ವ್ಯಕ್ತಿಯ ಗುಣ. ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಇಲ್ವಾ ಮನೆಯಲ್ಲಿ? ಯಾರು ಇಷ್ಟ ಇಲ್ಲ ಮೇಡಮ್, ಎಲ್ಲರೂ ಅವ್ರ ಸುಖಕ್ಕೋಸ್ಕರ ಆಡ್ತಾವ್ರೆ. ಅವ್ನ ಹಾರ್ಟಿಂದ ಏನು ನಡ್ಸೋ ಅದು ಮಾಡ್ತಾವನೆ ಅಷ್ಟೇ. ಡೈಲಿ ನೋಡ್ತೀವಿ. ಗಿಲ್ಲಿ 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 ಇಷ್ಟ. ಅಲ್ಲಿ ಇಲ್ಲಿ ಎಲ್ಲ ಗಿಲ್ಲಿನೇ ಗೆಲ್ಲೋದು. ಗೆಲ್ತಾರೆ, ಯಾಕೆ ಗೆಲ್ಲಲ್ಲ? ಗೆಲ್ತಾರೆ. ಅವನು ಎಲ್ಲದರಲ್ಲೂ ಮುಂದೆ ಇದ್ದಾನೆ. ಕಾಮಿಡಿ ಆಗಿರಲಿ, ಮತ್ತು ಆಟದಲ್ಲಾಗಿರಲಿ, ಎಲ್ಲದರಲ್ಲೂ ಮುಂದೆ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ನು ಗೆಲ್ಲಲ್ಲ ಅನ್ನೋದಕ್ಕೆ ಆಪ್ಷನ್ಗಳೇ ಇಲ್ಲ. ಅವ್ನು 100% ಗೆದ್ದೇ ಗೆಲ್ತಾನೆ. ಓ, ಹಾಕಿದ್ವಿ, ತೋರಿಸ್ಲಾ? ಅಭಿಮಾನಿ ಒಬ್ರು ನಾವು ಓಟ್ ಹಾಕಿದೀವಿ ಮೇಡಮ್, ಕನ್ಫರ್ಮೇಶನ್ಗೆ ಓಟ್ ಸಹ ತೋರಿಸ್ತೀವಿ ಅಂತಿದ್ದಾರೆ. ಸರ್, ಗಿಲ್ಲಿ ಯಾಕೆ ತುಂಬಾ ಇಷ್ಟ? ಗಿಲ್ಲಿ ಡೈಲಾಗ್ ಯಾವ್ದಾದ್ರು? ಮೇಡಮ್, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಬೇರೆಯವ್ರು ಯಾರು ಇಷ್ಟ ಆಗಲ್ವಾ ಬಿಗ್ ಬಾಸ್ ಮನೆಯಲ್ಲಿ? ಬೇರೆಯವರು ಇಷ್ಟ ಆಗೋದಂದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ರಕ್ಷಿತಾ ಮತ್ತು ರಘು ಸರು, ಆಮೇಲೆ ಸ್ವಲ್ಪ ಕಾವ್ಯ. ರಕ್ಷಿತಾಗೆ ಗಿಲ್ಲಿ ಮೇಲೆ ಕ್ರಶ್ ಆಗಿದ್ಯಾ? ಗಿಲ್ಲಿ ಮೇಲೆ ರಕ್ಷಿತಂಗೆ ಕ್ರಶ್ ಆಗಿದೆ, ಬಟ್ ಗಿಲ್ಲಿಗೆ ಬೇರೆಯವ್ರ ಮೇಲೆ ಕ್ರಶ್ ಆಗಿದೆ ಅಲ್ಲ ಮೇಡಮ್. ನೋಡಿದ್ರೆ ಅದು ಗಿಲ್ಲಿ ಕಾವ್ಯ ಪೇರ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಗಿಲ್ಲಿ ಕಾವ್ಯ ಪೇರ್ ಬಗ್ಗೆ ಅದು ಅವ್ರವ್ರ ಮನಸ್ಸಿನ ಮಾತಲ್ವಾ ಮೇಡಮ್. ಈಗ ಬೇರೆಯವ್ರ ಬಗ್ಗೆ ನಾವು ಇದು ಮಾಡೋದು, ಜಡ್ಜ್ ಮಾಡೋದು ತಪ್ಪಲ್ವಾ? ಪರವಾಗಿಲ್ಲ ಸರ್, ಇನ್ನೊಂದ್ಸಲ ಡೈಲಾಗ್ ಹೇಳಿ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಡೈಲಿ ನೋಡ್ತೀವಿ.